KSU MBA ಸೆಕೆಂಡ್ ಸೆಮಿಸ್ಟರ್ದು. ಓಕೆ, ಇದು ಕ್ವಶನ್ ಪೇಪರ್ಸ್ ಅನ್ಸೋಕ್ಕಿಂತ ಕ್ಲಾಸಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಅದನ್ನು ಮಾರ್ಕ್ ಮಾಡಿಕೊಂಡು ಅದ್ರದ್ದು ಹೇಳ್ತಾ ಇದ್ದೀನಿ ಇವಾಗ. ಓಕೆ, ಫಸ್ಟ್ ಏನು ಮಾಡ್ಯೂಲ್ ಇದೆ, ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್, ಟ್ರೆಂಡ್ಸ್ ಇನ್ ಮಾರ್ಕೆಟ್, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದರೊಳಗೆ ಮಾರ್ಕೆಟಿಂಗ್ ಅನಲಿಸಿಸ್, ಕನ್ಸ್ಯೂಮರ್ ಬಿಹೇವಿಯರು, ನೆಕ್ಸ್ಟ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಇದಿಷ್ಟನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಓಕೆ, ಅದನ್ನು ಬಿಟ್ಟು ಉಳಿದಿದ್ದು ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಜಸ್ಟ್ ನೀವು ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಮಾರ್ಕೆಟಿಂಗ್ ಪ್ರೊಸೆಸ್ ಹೇಗಾಗುತ್ತೆ ಅಂತ ಕೇಳಿದರು. ಐಡೆಂಟಿಫಿಕೇಷನ್, ಕ್ರಿಯೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಐಡಿಯಾಸ್ ಆ ಥರ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಕಸ್ಟಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ದೆನ್ ಕಸ್ಟಮರ್ಸ್ ಹೇಗಿರಬೇಕು, ಪೊಟೆನ್ಷಿಯಲ್, ಪ್ರಾಸ್ಪೆಕ್ಟಿಂಗ್, ಎಕ್ಸಿಸ್ಟಿಂಗ್, ಡಿಫ್ರೆಂಟ್ ಕಸ್ಟಮರ್ಸ್, ಯಾವ ಥರ ಕಸ್ಟಮರ್ಸ್ ಇದ್ರು ಅಂತ.